ಒಂದ್ ಅನ್ಕೊಂಡ್ರೆ ಇನ್ನೊಂದಾಯ್ತು. ಕೇಕ್ನ ಸ್ಪಾಯ್ಲ್ ಮಾಡಿ ಅಜ್ಜಿಯಿಂದ ಆ ನಂದಿನಿನ್ ಬೈಸೋಣ ಅಂತ ಅನ್ಕೊಂಡ್ರೆ ಆ ರಾಕಿ ಬಂದು ಪೂರ್ತಿ ಪ್ಲಾನನ್ನೇ ಹಾಳು ಮಾಡ್ಬಿಟ್ಟ. ಪ್ಲಾನ್ ಹಾಳಾದ್ರೆ ಹೋಯ್ತು, ಪೂರ್ತಿ ಕೆಲ್ಸ ನಾವೇ ಮಾಡೋ ಹಾಗಾಯ್ತಲ್ಲೇ. ಪಾವನಿ ನಮ್ಮನ್ನ ಸಿಕ್ಕಾಕ್ಸಿ ನಮ್ಮಿಂದಾನೇ ಕೇಕ್ ಮಾಡಿಸ್ಬಿಟ್ಲಲ್ಲ. ಎಲ್ಲ ನಿನ್ನಿಂದ್ಲೇ ಅತ್ತೆ. ಸುಮ್ನೆ ಅವಳಿಗೆ ಇಲ್ದೇ ಇರೋದೆಲ್ಲ ಹೇಳಿ ಆ ನಂದಿನಿ ಮೇಲ್ ತಿರುಗ್ ಬೀಳೋ ಹಾಗೆ ಮಾಡ್ದೆ. ಚೆನ್ನಾಗಿದೆ ಕಣೆ, ಹಿಂಗಾಗತ್ತೆ ಅಂತ ನಾನೇನಾದ್ರೂ ಕನ್ಸ್ಕೊಂಡಿದ್ನಾ? ನಿಮ್ಮ ಅಮ್ಮನ ಹತ್ರ ನಿನ್ನ ಮಗಳಿಗೆ ಒಳ್ಳೆ ಹೆಸರು ಬರ್ಲಿ ಅಂತ ಪ್ಲಾನ್ ಮಾಡ್ದೆ. ನಮ್ ಪುಣ್ಯ ಅಮ್ಮಂಗಿದೆಲ್ಲ ಗೊತ್ತಿಲ್ಲ. ಗೊತ್ತಾಗಿದ್ದಿದ್ರೆ ನಮ್ ಮಗಳ ಮುಖಕ್ಕೆ ಕ್ಯಾಕರ್ ಸುಗ್ದಿರೋಳು. ಸರಿ ಬಿಡೆ, ಆಗಿದ್ದೇನೋ ಆಗೋಯ್ತು. ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಇಂಗ್ಲಿಷಲ್ಲಿ ಏನೋ ಹೇಳ್ತಾರಲ್ಲ. ಹೌದು, ನೆಕ್ಸ್ಟ್ ಟೈಮ್ ಆ ನಂದಿನಿಗೊಂದ್ ಗತಿ ಕಾಣಿಸ್ಬೇಕು. ಏನು ಮಾಡೋ ಅವಶ್ಯಕತೆ ಇಲ್ಲ. ಈ ಮದ್ವೆ ಆಗೋ ತನಕ ಸ್ವಲ್ಪ ಮೌನವಾಗಿರು. ಇವಾಗ ಮೊದ್ಲೇ ನಮ್ ದಿನ ಚೆನ್ನಾಗಿಲ್ಲ. ಇವಾಗ ಏನೇ ಆಯ್ತು, ಒಂದ್ಸಲ ನಮ್ ಪ್ಲಾನ್ ರಿವರ್ಸ್ ಆಗಿದ್ದಕ್ಕೆ ಪ್ರತಿ ಸಲನೂ ಹೀಗೆ ಆಗತ್ತಾ? ನಂದಿನಿ ಮೇಲೆ ನಾವು ಸೇಡ್ ತೀರ್ಸ್ಕೊಳ್ಳೋದ್ ಬೇಡ್ವಾ? ಖಂಡಿತ ತೀರಿಸ್ಕೋಬೇಕು. ಆ ನಂದಿನಿ ಕತ್ ಹಿಡ್ದು ಮನೆಯಿಂದ ಆಚೆ ಹಾಕ್ಬೇಕು. ಆಗ್ಲೇ ನನಗ್ ಮನಃಶಾಂತಿ. ಆ ಬೇಡ ಕಣೆ, ನಂದಿನಿ ಕಡೆ ನಿಮ್ಮಿಬ್ರು ಮಾವಂದ್ರು ಅತ್ತೇರು ಎಲ್ರೂ ಇದ್ದಾರೆ. ಮೇಲಾಗಿ ಅವ್ರಿಗೆ ನಿನ್ ಬಗ್ಗೆ ಎಲ್ಲ ಗೊತ್ತಾಗಿದೆ. ಇವಳ ಬಗ್ಗೆ ಅವ್ರಿಗೇನ್ ಗೊತ್ತಾಗಿರೋದು? ಅದು ಅತ್ತೆ, ಅದೇನಿಲ್ಲ ಅತ್ತೆ. ಮರ್ಯಾದೆಯಾಗಿ ನಿಜ ಹೇಳು. ನೀವು ನನ್ನ ಹತ್ರ ನಿಜ ಮುಚ್ಚಿಡ್ತಿದ್ದೀರಾ ಅಲ್ವಾ? ವಸು ಹೆಂಗಾದ್ರೂ ಮಾಡಿ ನಿಶ್ಚಿತಾರ್ಥ ನಿಲ್ಲಿಸ್ತಾಳೆ ಅಂತ ನೀನೇ ನನ್ನ ಹತ್ರ ಹೇಳಿದ್ಯಲ್ಲ. ವಸು ಹೆಂಗ್ ನಿಲ್ಲಿಸ್ತಾಳು ಅಂತ ಇಬ್ರು ಟೆನ್ಷನ್ ಮಾಡ್ಕೊಂಡಿದ್ವಿ ಅಷ್ಟೇ. ಅಷ್ಟೇನಾ, ಇಲ್ಲ ಏನಾದ್ರೂ ಬೇರೆ ಇದೆಯಾ? ನಿಮ್ಮೇಲ್ ಹಣೆ. ನಾವು ಮೂವರು ಒಂದೇ ಅಂತ ನಂಬ್ತಿದ್ದೀನಿ. ನನಗ್ ಗೊತ್ತಿಲ್ದ ಹಾಗೆ ನೀವ್ ಏನೇ ಮಾಡಿದ್ರು ನೀವೇ ತೊಂದ್ರೆಲ್ ಸಿಕ್ ಹಾಕೋತೀರಾ. ಏನಾದ್ರೂ ಇದ್ರೆ ಮೊದ್ಲೇ ಹೇಳಿ. ಏನೂ ಇಲ್ಲ ಅತ್ತೆ. ಏನಾದ್ರೂ ಇದ್ರೆ ನಿಮಗ್ ಮೊದ್ಲೇ ಹೇಳ್ತಿದ್ವಿ ಅಲ್ವಾ? ಸರಿ, ನಿಮ್ಮಮ್ಮ ಹೇಳ್ದ ಹಾಗೆ ಮದ್ವೆ ಆಗೋ ತನಕ ಸ್ವಲ್ಪ ಹುಷಾರಾಗಿರು. ಮದ್ವೆ ಆದ್ಮೇಲೆ ಬೇಕಾದ್ರೆ ನಂದಿನಿಗೆ ಬುದ್ಧಿ ಕಲ್ಸೋಣ. ಯಾಕಮ್ಮ ಅವ್ರ ಮುಂದೆ ಬಾಯ್ ಬಿಟ್ಬಿಟ್ಟೆ? ಗೊತ್ತಿಲ್ದೆ ಬಂದ್ಬಿಡ್ತು ಕಣೆ, ಆದ್ರೂ ಕವರ್ ಮಾಡದ್ನಲ್ಲ. ಇನ್ ಯಾವತ್ತೂ ಬಾಯ್ ಬಿಡ್ಬೇಡ. ಅಷ್ಟಕ್ಕೂ ಅವ್ರ ಬೆರಳು ತೋರಿಸಿದ್ರೆ ಹಸ್ತ ನುಂಗೋ ಥರ ಇದ್ದಾರೆ. ಹಸ್ತ ಅಲ್ಲ ಕಣೆ, ಮೈಯಲ್ಲಿರೋ ಮೂಳೆಗಳನ್ನು ಲೆಕ್ಕ ಹಾಕ್ತಾಳೆ. ಅಕ್ಕ, ನಿನ್ನಿಂದ ನಿನ್ನ ಮಗನ್ನ ಒಬ್ರು ದೂರ ಮಾಡಕ್ ಹೊರಟಿದ್ದಾರೆ. ತುಂಬಾ ಅನಾಹುತಗಳು ಎದುರಾಗ್ತವೆ. ಮುಂದಿನ 6 ತಿಂಗಳು ನಿಮಗೆ ಕಷ್ಟಕಾಲ. ಅಮ್ಮ, ಒಂದ್ಸಲ ನಿಮ್ಮ ಅಖಿಲ್ಗೂ ನನಗೂ ಜಗಳ ಆಗಿತ್ತು ಸರ್. ಅಖಿಲ್ ನನ್ಗೆ ಹೊಡೆದಿದ್ದ ಸರ್. ಅದಕ್ಕೆ ನಾನು ನಿಮ್ಮ ಮಗನ ಗುದ್ದಿದ್ದು. ಆ ಆರೋಪ ಅಖಿಲ್ ಮೇಲೆ ಬರೋ ಥರ ನಾನು ಮಾಡಿದೆ ಸರ್. ನಡೀತಿರೋದೆಲ್ಲ ಅದಾಗದೇ ನಡೀತಾ ಇದೆಯಾ ಅಥವಾ ಯಾರಾದರೂ ಬೇಕು ಅಂತಾನೆ ಮಾಡ್ತಿದ್ದಾರಾ?
ರಾಕಿ ಪರಿಸ್ಥಿತಿ ಏನಾಗಿರ್ತಿತ್ತು ನೆನೆಸ್ಕೊಂಡ್ರೇನೆ ಮೈಯೆಲ್ಲ ನಡಗುತ್ತೆ ರೀ. ಹೊಸೋರೆ, ರಾಕಿಗೆ ಏನೂ ಆಗಲ್ಲ ರೀ. ನಾವಿದೀವಲ್ಲ, ರಾಕಿನ ಕಾಪಾಡ್ಕೊಳ್ಳೋಣ. ಇಲ್ಲ ರೀ, ನಮ್ ಶಕ್ತಿ ಸಾಕಾಗಲ್ಲ. ಅವತ್ತು ಗುಡಿಯಲ್ಲಿ ಸ್ವಾಮೀಜಿ ಕೂಡ ರಾಕಿ ನಮ್ಮಿಂದ ದೂರ ಆಗ್ತಾನೆ ಅಂತ ಹೇಳಿದ್ರು. ಅವ್ರು ಹೇಳ್ದಾಗೆ ನಡೀತಿದೆ ಅಂತ ನನಗ್ ಭಯ ಆಗ್ತಿದೆ ರೀ. ಸರಿ, ಒಂದು ಕೆಲಸ ಮಾಡೋಣ. ಈಗಲೇ ನಾನು ನೀವು ಗುಡಿಗೆ ಹೋಗಿ ಆ ಸ್ವಾಮೀಜಿನ ಭೇಟಿ ಮಾಡೋಣ. ಅವ್ರು ಯಾವುದಾದ್ರೂ ಸೊಲ್ಯೂಷನ್ ಕೊಡ್ತಾರೇನೋ ಅಂತ ಕೇಳಿ ನೋಡೋಣ. ಈ ಸಮಸ್ಯೆಗೆ ಸೊಲ್ಯೂಷನ್ ಇರುತ್ತೆ ಅಲ್ವಾ ರೀ? ಪ್ರತಿ ಸಮಸ್ಯೆಗೂ ಖಂಡಿತವಾಗ್ಲೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ನೀವು ಧೈರ್ಯವಾಗಿರಿ, ಓಕೆ? ಹಾಂ, ಮಮ್ಮಿ. ಏನಾಯ್ತು ರಾಕಿ? ಏನೂ ಆಗಿಲ್ಲ ಮಮ್ಮಿ, ಸುಮ್ಮನೆ ಕರ್ದೆ. ಯಾಕೆ ನೀನು ಅಷ್ಟೊಂದು ಟೆನ್ಷನ್ ಆಗಿದ್ಯಾ? ನಿನಗೇನಾದರೂ ಆಗೋಗುತ್ತೆ ಅಂತ ನಿಮ್ಮ ಮಮ್ಮಿ ಭಯ ಪಡ್ತಾ ಇದ್ದಾರೆ ಕಣೋ. ಡ್ಯಾಡಿ ಮತ್ತೆ ನೀನಿರ್ಬೇಕಾದ್ರೆ ನನ್ಗೇನಾಗುತ್ತೆ ಮಮ್ಮಿ? ಆದ್ರೆ ನೀನು ಹುಷಾರಾಗಿರ್ಬೇಕು ರಾಕಿ. ಸ್ವಲ್ಪ ದಿನ ಆಚೆ ಕಡೆ ಎಲ್ಲೂ ಹೋಗ್ಬೇಡ. ಸ್ಕೂಲ್ಗೂ ಹೋಗ್ಬಾರ್ದಾ? ಸ್ಕೂಲ್ ಓಪನ್ ಆಗಕ್ಕೆ ಇನ್ನೂ ತುಂಬಾ ದಿನ ಟೈಮ್ ಇದೆಯಲ್ಲ ರಾಕಿ. ಅಲ್ಲಿ ತನಕ ನೀನ್ ತುಂಬಾ ಹುಷಾರಾಗಿರ್ಬೇಕು. ಯಾಕೆ ಮಮ್ಮಿ ಅಷ್ಟೊಂದು ಹೆದರ್ತಿದ್ಯಾ? ನಿನಗ್ ಗೊತ್ತಿಲ್ಲ ರಾಕಿ, ನಮ್ ಕಣ್ಣಿಗೆ ಕಾಣಿಸ್ದೇ ಇರೋ ಶತ್ರುಗಳಿರ್ತಾರೆ. ತೊಂದರೆ ಆಗುತ್ತೆ. ಅದರಿಂದ ನಮ್ಮನ್ನ ನಾವೇ ಕಾಪಾಡ್ಕೋಬೇಕು. ಹೊಸೋರೆ, ನೀವು ಸುಮ್ಮನೆ ರಾಕಿನ ಹೆದರ್ಸಕ್ಕೆ ಹೋಗ್ಬೇಡಿ. ರಾಕಿ ತುಂಬ ಧೈರ್ಯವಂತ. ನನಗಿರೋಷ್ಟು ಧೈರ್ಯ ಮಮ್ಮಿಗೂ ಇಲ್ಲ ಡ್ಯಾಡಿ. ಬರ್ತಾ ಬರ್ತಾ ಮಮ್ಮಿ ಓವರ್ ಎಮೋಷನಲ್ ಆಗ್ತಿದ್ದಾರೆ. ಕೇಳಿಸ್ಕೊಂಡ್ರ ಹೊಸೋರೆ? ಇನ್ನು ಮುಂದೆ ನೀವು ಅತಿಯಾಗಿ ಭಯ ಪಡೋದನ್ನ ನಿಲ್ಲಿಸಿ ಧೈರ್ಯವಾಗಿರಿ. ಏನೋ ರೀ, ನನ್ನ ಭಯ ನಂದು. ರಾಕಿ, ನೀನಂತೂ ಹುಷಾರಾಗಿರು. ಯಾರಿಗೂ ಹೇಳ್ದೆ ಎಲ್ಲಿಗೂ ಹೋಗ್ಬೇಡ. ಅದರಲ್ಲೂ ಹೊರಗಡೆ ಹೋಗ್ಲೇಬೇಡ. ಸರಿ ಮಮ್ಮಿ. ಹಸುವಾಗ್ತಿದೆ, ಟಿಫನ್ ಮಾಡೋಣವಾ? ಎಲ್ರೂ ವೇಟ್ ಮಾಡ್ತಿದ್ದಾರೆ. ಹೌದು ಹೊಸೋರೆ, ಎಲ್ಲರೂ ಹಸ್ಕೊಂಡಿರೋದು ಚೆನ್ನಾಗಿರಲ್ಲ. ಬನ್ನಿ ಟಿಫನ್ ಮಾಡೋಣ. ಬಾ ಮಮ್ಮಿ. ರಾಕಿಗೋಸ್ಕರ ಪ್ಲಾನ್ ಮಾಡ್ತಿರೋರು ಯಾರು? ಹೊಸೋರೆ, ಬನ್ರಿ ಹೋಗೋಣ. ಏನ್ ಲಾಯರ್ ಸರ್ ನೀವು ಹೇಳ್ತಿರೋದು? ಹೌದು ಮೇಡಮ್, ನಿಮ್ಮ ಹಸ್ಬೆಂಡ್ ಆಸ್ತಿನ ನೀವು ಹ್ಯಾಂಡ್ ಓವರ್ ಮಾಡ್ಕೊಳ್ಳೋಕ್ಕೆ ನಿಮಗೆ 48 ಅವರ್ಸ್ ಟೈಮ್ ಮಾತ್ರನೇ ಇರೋದು. ಆ ವಿಷಯನ ಇವಾಗ ಹೇಳ್ತಿದ್ದೀರಲ್ಲ ನೀವು. ಇನ್ನೂ 1 ಮಂತ್ ಟೈಮ್ ಇದೆ ಅಂತ ಅಂದಿದ್ರಿ. ಸಾರಿ ಮೇಡಮ್, ನಿಮ್ಮ ಹಸ್ಬೆಂಡ್ ಬರೆದಿರೋ ವಿಲ್ನ ನಾನು ಸರಿಯಾಗಿ ಚೆಕ್ ಮಾಡಿರಲಿಲ್ಲ. ಜುಲೈ 10th ಟೈಮ್ ಇದೆ ಅಂತ ಅಂದ್ಕೊಂಡಿದ್ದೆ, ಆದರೆ ಜೂನ್ 10th ಮಾತ್ರ ಟೈಮ್ ಇರೋದು. ಇವತ್ತು ಜೂನ್ 8 ಅಂದ್ರೆ ಇನ್ನು 2 ಡೇಸ್ ಮಾತ್ರ ಟೈಮ್ ಇರೋದು. ಹೌದು ಮೇಡಮ್, ಅವತ್ತೊಳಗೆ ನೀವು ವಸುಂಧರಾ ದೇವಿಯಿಂದ ಸೈನ್ ಮಾಡಿಸ್ಕೊಂಡು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳದೆ ಇದ್ದರೆ ಕಾನೂನಿನ ಪ್ರಕಾರ ನೀವು ಆಸ್ತಿ ಮೇಲೆ ಹಕ್ಕು ಕಳ್ಕೊತೀರ. ಆಮೇಲೆ ನೀವು ಯಾವ ಕೋರ್ಟಿಗೆ ಹೋದ್ರೂ ಉಪಯೋಗ ಇಲ್ಲ. ಸಂಪೂರ್ಣ ಆಸ್ತಿ ಆ ವಸುಂಧರಾ ದೇವಿಗೆ ಹೋಗುತ್ತೆ. ಹಾಗಾಗಕ್ ಸಾಧ್ಯ ಇಲ್ಲ. ಆಸ್ತಿ ಪೂರ್ತಿ ನನಗೆ ಸಿಗ್ಬೇಕು. ಹಾಗಾದರೆ ಆದಷ್ಟು ಬೇಗ ಆ ವಸುಂಧರಾ ದೇವಿ ಹತ್ರ ಸೈನ್ ಹಾಕಿಸ್ಕೊಳ್ಳಿ. ತಕ್ಷಣ ರಿಜಿಸ್ಟ್ರೇಷನ್ ಮಾಡಿಸೋಣ. ಮೊನ್ನೆನೆ ಅವಳು ಸೈನ್ ಹಾಕಿದ್ಲು, ಎಲ್ಲ ಮುಗ್ದೋಯ್ತು ಅಂತ ಅನ್ಕೊಂಡೆ. ಆದ್ರೆ ಆ ರಾಕಿ ಎಲ್ಲ ಹಾಳು ಮಾಡ್ಬಿಟ್ಟ. ಮತ್ತೆ ನಾಳೆ ಟ್ರೈ ಮಾಡಿ ಮೇಡಮ್. ನಾಳೆ ಬೆಳಗ್ಗೆ ಸೈನ್ ಕೆಲಸ ಆದರೆ ಮಧ್ಯಾಹ್ನ ರಿಜಿಸ್ಟ್ರೇಷನ್ ಇಟ್ಕೋಬಹುದು. ನಾಳೆನೆ ಸೈನು ಅಂದ್ರೆ ಆ ವಸು ಏನ್ ಅಂತಾಳೋ, ನನ್ನ ಮೇಲೆ ಡೌಟ್ ಬರ್ಬೋದು. ಬೇರೆ ದಾರಿ ಇಲ್ವಾ ಲಾಯರ್ ಸರ್? ಇದ್ರೆ ಹೇಳ್ತಿದ್ನಲ್ಲ ಮೇಡಮ್, ವಸುಂಧರಾ ಅವರಿಂದ ಸೈನ್ ಹಾಕಿಸ್ಕೊಳ್ಳೋದು ಒಂದೇ ದಾರಿ. ಅದು ಕೂಡ 2 ದಿನದೊಳಗೆ ಆಗಬೇಕು. ಆಗಲೇ ಆಸ್ತಿ ನಿಮ್ಮ ಕೈ ಸೇರೋದು. ಸೈನ್ ಆಗಿದ ತಕ್ಷಣ ನನಗೆ ಕಾಲ್ ಮಾಡಿ, ರಿಜಿಸ್ಟ್ರೇಷನ್ಗೆ ವ್ಯವಸ್ಥೆ ಮಾಡ್ತೀನಿ. ಬರ್ತೀನಿ ಮೇಡಮ್. ಏನಾಯ್ತು ಮ್ಯಾಮ್? ಟೆನ್ಷನ್ ಅಲ್ಲಿದ್ದೀರಾ? 48 hours. ಜಸ್ಟ್ 48 hours ಓನ್ಲಿ. ಈ 48 ಅವರ್ಸ್ ಏನು ಮ್ಯಾಮ್? ನಾನು ಗೆಲ್ಲೋದಿಕ್ಕೆ
ಇಲ್ಲ ನಾನು ಸೋಲೋದಕ್ಕೆ ನನಗಿರೋ ಟೈಮ್ ಅದು. ಗೆಲುವು ಸೋಲ ಯಾರ ಜೊತೆ ಮ್ಯಾಮ್? ನನ್ನ ಹಸ್ಬೆಂಡ್ ಬರ್ದಿರೋ ವಿಲ್ ಜೊತೆ. ಈ 2 ಡೇಸಲ್ಲಿ ನಾನು ರಿಚ್ ಆಗಿ ಬದುಕಬೇಕಾ ಇಲ್ಲ ಭಿಕ್ಷೆ ಬೇಡಬೇಕಾ ಅನ್ನೋದು ಡಿಸೈಡ್ ಆಗೋಗುತ್ತೆ. ನೀವ್ ಏನ್ ಹೇಳ್ತಿದ್ದೀರೋ ನನಗೆ ಅರ್ಥ ಆಗ್ತಿಲ್ಲ ಮ್ಯಾಮ್. ಇವಾಗ ತಾನೇ ಲಾಯರ್ ಅವರು ಬಂದು ಹೋದ್ರು. 48 ಅವರ್ಸ್ ಒಳಗೆ ವಸುವಿಂದ ಸೈನ್ ಹಾಕ್ಸ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಳ್ದೆ ಹೋದ್ರೆ ನನಗೆ ಆಸ್ತಿ ಸಿಗಲ್ಲ ಅಂದ್ರು. ಇದೇನಿದು, ಇನ್ನು 1 ಮಂತ್ ಟೈಮ್ ಇದೆ ಅಂತ ಅವತ್ತೇ ಹೇಳಿದ್ರಲ್ಲ. ಹಾಗ ಅನ್ಕೊಂಡೆ ನಾನು ಕೂಡ ಧೈರ್ಯವಾಗಿದ್ದೆ. ಆದ್ರೆ ಲಾಯರ್ಗೆ ಗೊತ್ತಿರ್ಲಿಲ್ವಂತೆ. ಸಾವಿನ ಸುದ್ದಿನ ಆರಾಮಾಗಿ ಹೇಳ್ಬಿಟ್ಟು ಹೋದ. ಈ 2 ಡೇಸಲ್ಲಿ ಏನ್ ಮಾಡಕ್ಕಾಗುತ್ತೆ ಮ್ಯಾಮ್? ಏನಾದ್ರೂ ಮಾಡ್ಬೇಕು ಹಾರಿಕಾ. ಹೇಗಾದ್ರೂ ಆಸ್ತಿನ ನಾನು ಸ್ವಂತ ಮಾಡ್ಕೋಬೇಕು. ನನಗೆ ಭಿಕ್ಷೆ ಬೇಡೋದು ಇಷ್ಟ ಇಲ್ಲ. ಆ ಆಸ್ತಿ ಮೇಲೆ ನಾನ್ ಕೂಡ ಆಸೆ ಇಟ್ಕೊಂಡಿದ್ದೀನಿ ಮ್ಯಾಮ್. ಈಗ ಯಾಕೆ ಬಾಂಬ್ ಸಿಡ್ಸಿದ್ರು? ಟೆನ್ಷನ್ ಮಾಡ್ಕೋಬೇಡ, ನಮ್ಗಿನ್ನೂ 48 ಅವರ್ಸ್ ಟೈಮ್ ಇದೆ. ಇಷ್ಟು ಕಮ್ಮಿ ಟೈಮಲ್ಲಿ ನಾವೇನ್ ಮಾಡಕ್ಕಾಗುತ್ತೆ ಮ್ಯಾಮ್? ನನ್ನ ಹತ್ರ ಒಂದು ಪ್ಲಾನ್ ಇದೆ. ಏನು ಮ್ಯಾಮ್? ಇನ್ನು ಅನುಕಂಪ, ಪ್ರೀತಿ, ಅಭಿಮಾನ ಎಲ್ಲ ಬೇಡ. ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡೋಣ. ಡೈರೆಕ್ಟ್ ಆಗಿ ಅಟ್ಯಾಕ್ ಅಂದ್ರೆ ಏನ್ ಮಾಡೋದು ಮ್ಯಾಮ್? ರಾಕಿನ ಎತ್ತಾಕೊಂಡ್ ಬರೋಣ. ಅವನ್ನ ಹೋಲ್ಡ್ ಮಾಡಿದ್ರೆ ವಸು ನಮ್ ದಾರಿಗೆ ಬರ್ತಾಳೆ. ನಾವ್ ಹೇಳ್ದಂಗ್ ಮಾಡ್ತಾಳೆ. ಅದು ಡೇಂಜರ್ ಮ್ಯಾಮ್. ರಾಕಿ ಸಾಮಾನ್ಯದವನಲ್ಲ, ನಮಗ್ ಖಂಡಿತ ಸಿಗಲ್ಲ. ಅವನಿಗಿಂತ ವಸು ಅಕ್ಕನ್ನ ಲಾಕ್ ಮಾಡೋದು ಬೆಟರ್. ವಸುನ ಒಂಟಿಯಾಗಿ ಟಾರ್ಗೆಟ್ ಮಾಡಿದ್ರೆ ನಮ್ಮ ಮಾತು ಕೇಳಲ್ಲ. ವಸು ಜೀವ ರಾಕಿಲಿದೆ. ಅದಕ್ಕೆ ಅವನ್ನ ನಾವು ಬಂಧಿಸ್ಬೇಕು. ಅವನಿಗೋಸ್ಕರ ವಸು ಏನ್ ಬೇಕಾದ್ರೂ ಮಾಡ್ತಾಳೆ. ಕರೆಕ್ಟೇ, ಆದ್ರೆ ರಾಕಿ ಅಸಾಮಾನ್ಯ ಮ್ಯಾಮ್. ಅವನನ್ನ ಹಿಡಿಯೋದು ಅಷ್ಟು ಈಸಿ ಅಲ್ಲ. ಅದಕ್ಕೆ ನನ್ನ ಹತ್ರ ಒಂದು ಪ್ಲಾನ್ ಇದೆ. ವರ್ಕೌಟ್ ಆಗುತ್ತಾ ಮ್ಯಾಮ್? ಖಂಡಿತ ಆಗತ್ತೆ. ನಾಳೆ ಬೆಳಗ್ಗೆನೆ ಈ ಕೆಲಸ ಮಾಡ್ತೀವಿ. ಗೆಟ್ ರೆಡಿ. ಓಕೆ ಮ್ಯಾಮ್. ನಿನ್ನ ಅಕೌಂಟ್ಸ್ನ ನನಗೆ ನೋಡೋದಕ್ಕೆ ಹೇಳಿದ ನ್ಯಾಯನಣ್ಣ? ಇನ್ನು ಮುಂದೆ ನೀನ್ ಎಲ್ಲ ನೋಡ್ಕೋಬೇಕು ಕಣೋ, ಅಭಿ ಹೇಳಿದಾನೆ. ಅಭಿ ಅಣ್ಣ ಹೇಳದ್ನ ಇಲ್ಲ ನೀನ್ ಕೆಲಸ ತಪ್ಪಿಸ್ಕೊಳ್ಳೋ ಪ್ಲಾನ? ಯಾವ್ದೋ ಒಂದು ಬಿಡೋ, ಕೆಲಸ ಕಲಿತಿದ್ಯಾ ತಾನೆ. ಕಾಫಿ ತಗೊಳ್ಳಿ ಭಾವ. ಥ್ಯಾಂಕ್ ಯು ನಂದಿನಿ. ಥ್ಯಾಂಕ್ ಯು ನಂದಿನಿ. ನಿಮ್ಮ ಅಕ್ಕ ಎಲ್ಲಿ ನಂದಿನಿ? ಪಾವನಿ ಅಕ್ಕ, ವಸು ಅಕ್ಕ, ಅಭಿಭಾವ ಬೆಳಗ್ಗೆನೆ ಗುಡಿಗೆ ಹೋಗಿದ್ದಾರೆ. ಯಾರೋ ಸ್ವಾಮೀಜಿನ ಭೇಟಿ ಮಾಡಕ್ ಹೋಗಿದ್ದಾರೆ. ಅಮ್ಮ, ಸುಮಂಗಲಿ ಅತ್ತೆ, ದಮಯಂತಿ ಅಕ್ಕ, ಶಿವಾನಿ ಕೂಡ ಕಾಣಿಸ್ತಿಲ್ಲ. ಅವರು ಶಾಪಿಂಗ್ ಹೋಗಿದ್ದಾರೆ ಭಾವ. ಬೆಳಗ್ಗೆನಾ? ಇವತ್ತೇನಾದ್ರೂ ಸೂರ್ಯ ಪಶ್ಚಿಮದ ಕಡೆ ಹುಟ್ಟಿದಾನ? ನನ್ಗ್ಯಾಕೋ ಹಾಗೆ ಅನಿಸ್ತಾ ಇದೆ. ರಾಕಿ, ಹಾಲ್ ಬಿಸಿ ಮಾಡ್ಕೊಡ್ಲಾ? ಬೇಡ ಚಿಕ್ಕಮ್ಮ. ಚಿಕ್ಕಪ್ಪ, ಅರ್ಜೆಂಟಾಗಿ ನಾವು ಹೊರಗಡೆ ಹೋಗ್ಬೇಕು. ಅಷ್ಟು ಅರ್ಜೆಂಟ್ ಏನ್ ರಾಕಿ? ಸ್ಟೇಷನರಿ ಶಾಪ್ಗೆ ಚಿಕ್ಕಪ್ಪ. 4 ಡೇಸಲ್ಲಿ ಸ್ಕೂಲ್ ಓಪನ್ ಆಗುತ್ತಲ್ವಾ? ಸ್ವಲ್ಪ ಹೊತ್ತಾದ್ಮೇಲೆ ಹೋಗೋಣ ಬಿಡು. ಹೋಗ್ಬಾರೋ, ಮನೇಲಿದ್ದು ಯಾವ ಕೆಲಸ ಮಾಡ್ಬೇಕು ನೀನು? ಅಕೌಂಟ್ಸ್ ನೋಡು ಅಂದೆ ತಾನೆ. ಸರಿ ಬಿಡಪ್ಪ, ನಾನು ನೋಡ್ಕೋತೀನಿ. ನೀನ್ ರಾಕಿ ಜೊತೆ ಹೋಗು. ಬೇಗ ಬಾ ಚಿಕ್ಕಪ್ಪ. ಬರ್ತೀನಿ ರಾಕಿ. ನಂದಿನಿ, ಕಾರ್ ಕೀ ತಗೊಂಡ್ ಬಾ. ಸರಿ ಭಾವ. ನಿಧಾನ ಕುಡಿಯೋ. ರಾಕಿ ಬೇಗ ಹೋಗ್ಬೇಕಂತಿದ್ದಾನಲ್ಲಣ್ಣ. ಸಾರಿ ಚಿಕ್ಕಪ್ಪ. ಇಟ್ಸ್ ಓಕೆ ರಾಕಿ. ಭಾವ, ಕೀಸ್. ಥ್ಯಾಂಕ್ ಯು. ರಾಕಿ ನಡಿ. ಹಲೋ, ಎಲ್ಲಿದ್ದೀರಾ? ನೀವು ಹೇಳಿದ ಪಾಯಿಂಟಲ್ಲಿ ಇದ್ದೀವಿ ಮೇಡಮ್. ಈಗ ತಾನೇ ಆ ಹುಡುಗ ಆಚೆ ಹೋದ.
ಹುಡುಗನ ಜೊತೆ ಯಾರಿದ್ದಾರೆ? ಜೊತೆಲಿ ಒಬ್ಬ ಇದ್ದಾನೆ ಮೇಡಮ್. ಓಕೆ, ಅವನ್ನ ಫಾಲೋ ಮಾಡ್ತಾನೆ ಇರಿ. ಹುಡುಗನ ಜೊತೆ ಇರೋರ್ನ ಯಾಮಾರಿಸಿ ಹುಡುಗನ್ನ ಎತ್ತಾಕೊಂಡು ಬಂದ್ಬಿಡಿ. ಸರಿ ಮೇಡಮ್, ಕೆಲಸ ಆದ್ಮೇಲೆ ಫೋನ್ ಮಾಡ್ತೀವಿ. ಹೊರಡು. ರಾಕಿ, ರಾಕಿ, ಗುಡಿಯಿಂದ ನೀವು ಮಾತ್ರ ಬಂದ್ರ ಅಕ್ಕ? ಪಾವನಿ ಅಕ್ಕ ಎಲ್ಲಿ? ಸ್ವಾಮೀಜಿನ ಕರ್ಕೊಂಡ್ ಬರಕ್ಕೆ ಅಂತ ಅಲ್ಲೇ ಇದ್ದಾಳೆ. ರಾಕಿ ಎಲ್ಲಿ? ಈಗ ತಾನೇ ಆಚೆ ಹೋದ ವಸು. ರಾಕಿ ಹೊರಗೋದ್ನಾ? ಯಾಕೆ ಕಳ್ಸಿದ್ರಿ ಬಾವಾ? ಯಾಕಕ್ಕ ಅಷ್ಟ್ ಗಾಬರಿ ಆಗ್ತಿದ್ಯಾ? ರಾಕಿ ಒಬ್ನೇ ಹೋಗಿಲ್ಲ, ಅಖಿಲ್ ಭಾವನ್ ಜೊತೆ ಹೋಗಿದ್ದಾನೆ. ಹೌದು, ಇಬ್ರು ಯಾಕೆ ಆಚೆ ಹೋದ್ರು? ಏನಾಯ್ತು ಅಭಿ? ಇವತ್ತು ರಾಕಿ ಆಚೆ ಎಲ್ಲಿಗೂ ಹೋಗ್ಬಾರ್ದು ಅಂತ, ಹೋದ್ರೆ ಅಪಾಯ ಇದೆ ಅಂತ ಸ್ವಾಮೀಜಿ ಹೇಳಿದ್ದಾರೆ ಬಾವಾ. ಏನು? ಏನಕ್ಕ, ರಾಕಿ ಆಚೆ ಹೋದ್ರೆ ಅಪಾಯನಾ? ಸ್ವಾಮೀಜಿ ಮನೆಗೆ ಬಂದು ದೋಷ ನಿವಾರಣೆ ಪೂಜೆ ಮಾಡ್ತೀನಿ ಅಂದ್ರು. ಅಲ್ಲಿವರೆಗೂ ರಾಕಿನ ಆಚೆ ಎಲ್ಲೂ ಕಳಿಸ್ಬೇಡಿ ಅಂದ್ರು. ರಾಕಿಗೇನು ಆಗಲ್ಲಮ್ಮ, ಜೊತೆಗೆ ಅಖಿಲ್ ಇದಾನಲ್ಲ. ರಾಕಿ, ಓಡ್ಬೇಡ ಹಂಗೆ, ಹುಷಾರು, ಕೇರ್ಫುಲ್. ಸ್ಟೇಷನರಿ ಶಾಪು ಆ ಕಡೆ ಇದೆ ಚಿಕ್ಕಪ್ಪ. ನಾನು ಹೋಗಿ ನನಗೆ ಬೇಕಾಗಿರೋದೆಲ್ಲ ತಗೋತೀನಿ. ಹುಷಾರು. ಅಖಿಲ್ಗೆ ಫೋನ್ ಮಾಡ್ರಿ, ಈಗ್ಲೇ ರಾಕಿನ ಮನೆಗೆ ಕರ್ಕೊಂಡ್ ಬರಕ್ ಹೇಳಿ. ಸರಿ, ಈಗಲೇ ಮಾಡ್ತೀನಿ. ಹಾ, ಟೆನ್ಷನ್ ಮಾಡ್ಕೋಬೇಡಿ ಹೊಸೋರೆ. ಏನಾಯ್ತು ರೀ? ಎಂಗೇಜ್ ಬರ್ತಾ ಇದೀರಿ. ಮತ್ತೆ ಮಾಡ್ರಿ. ಏಯ್, ಹೋಗಿ ಅವನನ್ನು ಕರ್ಕೊಂಡ್ ಬಾರ. ಸರಿ ಅಣ್ಣ. ಛೇ, ಸ್ಟಿಲ್ ಎಂಗೇಜ್. ಅಯ್ಯೋ, ಅಖಿಲ್ ಈ ಟೈಮಲ್ಲಿ ಯಾರ ಜೊತೆ ಮಾತಾಡ್ತಿದ್ದಾನೆ ರೀ? ಮತ್ತೆ ಮಾಡ್ರಿ. ಮಾಡ್ತೀನಿ ರೀ, ಪ್ಲೀಸ್ ನೀವು ರಿಲ್ಯಾಕ್ಸ್ ಆಗಿರಿ. ಹೌದೌದು. 1 ಸೆಕೆಂಡ್, ನಮ್ಮಣ್ಣ ಕಾಲ್ ಮಾಡ್ತಿದ್ದಾನೆ. ಐ ವಿಲ್ ಕಾಲ್ ಯು ಬ್ಯಾಕ್. ಪುಟ, ಏನಂಕಲ್? ನಿಮ್ ಚಿಕ್ಕಪ್ಪ ಕರೀತಿದ್ದಾರೆ. ನೀವ್ಯಾರು? ಬೇಗ ಬರಕ್ಕೆ ಹೇಳ್ತಿದ್ದಾರೆ, ನಡಿ ಹೋಗೋಣ. ಅಣ್ಣ, ಹೇಳಣ್ಣ. ಅಖಿಲ್ ಎಲ್ಲಿದ್ಯಾ? ರಾಕಿ ಸ್ಟೇಷನರಿ ಬೇಕು ಅಂತ ಕರ್ಕೊಂಡು ಬಂದಿದ್ದೀನಿ. ಬಾರಪ್ಪ. ರಾಕಿ ಎಲ್ಲಿದ್ದಾನೆ ಅಖಿಲ್? ಇಲ್ಲೇ ಇದ್ದಾನತ್ಗೆ. ತಕ್ಷಣ ರಾಕಿನ್ ಕರ್ಕೊಂಡು ಮನೆಗ್ ಬಾ. ಏನಾಯ್ತದ್ಕೆ? ಬಾ ಅಂತ ಹೇಳ್ತಿದ್ದೇನಲ್ಲ. ಓಕೆ ಅದಕ್ಕೆ ಬಂದ್ವಿ. ಹತ್ತೋ ಹತ್ತೋ, ಕಾರ್ ಹತ್ತೋ, ಹತ್ತು ಕಾರು, ಹತ್ತೋ ಹತ್ತೋ, ಹೊರಡು ಹೊರಡು ಹೊರಡು, ಬೇಗ. ಚಿಕ್ಕಪ್ಪ